ಮಾರ್ಕೆಟ್ ಇದೆ, ಅಲ್ಲಿ ಒಂದು ಅಂಗಡಿ ಬರುತ್ತೆ. ಅಂಗಡಿ ಹತ್ರ ಸ್ವಲ್ಪ ಒಳಗಡೆ ಜಾಗ ಇದೆ ಸರ್. ಹಾಗಾಗಿ ಇವರೆಲ್ಲ ನನ್ನ ಹತ್ರ ಮಾನ್ಯ ಜಿಲ್ಲಾಧಿಕಾರಿ ಮಾತಾಡಿದ್ವಿ, ನಾವೆಲ್ಲ ಬಂದಿದ್ದೀವಿ, ಒಂದು 10 ಜನ ಬಂದಿದ್ದೀವಿ ಸರ್. ಅಲ್ಲಿ ನಮ್ಮ ಅಂಬೇಡ್ಕರ್ ಇದು ಸ್ಟ್ಯಾಚು ಅಲ್ಲಿರುತ್ತೆ, ಸರ್ಕಲ್ ಇರುತ್ತೆ. ಮತ್ತೆ ನಮ್ಮ ಕಾಲೇಜ್ ಹತ್ರ ವಾಲ್ಮೀಕಿ ಸರ್ಕಲ್ ಇದೆ, ಇಲ್ಲ ಅಲ್ಲಿ ಒಂದು ಜಾಗ ಇದೆ. ಆ ಜಾಗಕ್ಕೆ ಒಂದು ಸ್ಟ್ಯಾಚುಗೆ ಈಗೇನು ವಾಲ್ಮೀಕಿ ನಿರ್ಮಿಸಿದಾರೋ ಅದೇ ನಿರ್ಮಿಸ್ಬಿಟ್ಟು ಅಲ್ಲಿಂದ ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತಕ್ಕಂಥ ಇದರಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥ. ನೀವೇನು ಹೇಳ್ತಾ ಇದ್ದೀರಿ ಬಂದು ನನ್ನ ಗಮನಕ್ಕೆ ತಂದಿದ್ದೀರಿ. ನಿಮಗೆ ಗೊತ್ತಿದೆ, ಈಗೇನು ಹಳೆ ಬಸ್ ಸ್ಟ್ಯಾಂಡ್ ಇದೆ ಅದು ಸಂಪೂರ್ಣವಾಗಿ ಹೊಸ ಅಲ್ಲಿ ಕಟ್ಟಡ ಬರ್ತಾ ಇದೆ, ಹೊಸ ಮಾರುಕಟ್ಟೆ ನಿರ್ಮಾಣ ಆಗ್ತಾ ಇದೆ. ಮಾರುಕಟ್ಟೆ ನಿರ್ಮಾಣ ಆಗೋವರೆಗೂ ನಮ್ಗೆ ಅಲೈನ್ಮೆಂಟ್ ಸಿಗುವುದಿಲ್ಲ. ಅಲೈನ್ಮೆಂಟ್ ಸಿಗದೆ ಹೋದ್ರೆ ನಾವೀಗ ಯಾವುದೋ ಮೂಲೆಯಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ. ನಾಳೆ ಆ ಜಾಗ ಸಿಕ್ಕದೆ ಹೋದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ದಿಸ್ ಇಸ್ ನಂಬರ್ 1. ಎರಡನೇದು, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, ಯಾವುದೇ ಸಾರ್ವಜನಿಕ ಜಾಗದಲ್ಲಿ ಯಾವ ಪುತ್ಥಳಿಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾವುದಾದ್ರೂ ಪುತ್ಥಳಿ ಮಾಡಬೇಕು ಅಂತಂದ್ರೆ ಸಂಘ ಸಂಸ್ಥೆಗಳ ಜಾಗದಲ್ಲಿ ಮಾಡೋಕೆ ಅವಕಾಶ ಇದೆ. ಅವರು ಅದರ ಜವಾಬ್ದಾರಿ ತಗೋಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಕಾರಣಕ್ಕಾಗಿ ಲಾಸ್ಟ್ ಟೈಮ್ ಕೂಡ ನಾವು ಹೇಳ್ತಾ ಇರೋದು, ಜಾಗದಲ್ಲಿ ಎಲ್ಲೂ ಕೂಡ ಅಂದ್ರೆ ನೀವು ಸಾರ್ವಜನಿಕವಾಗಿರೋ ಜಾಗದಲ್ಲಿ ಮಾಡೋಕೆ ಅವಕಾಶ ಇಲ್ಲ. ಸಾರ್ವಜನಿಕವಲ್ಲದ ಅಂದ್ರೆ ಉದಾಹರಣೆಗೆ ಯಾವುದೋ ಒಂದು ಉದಾಹರಣೆ ನಮ್ಮ ಭವನನೇ ಇದೆ, ಅದು ಯಾರಿಗೆ ಸೇರುತ್ತೆ? ನಮ್ಮ ಜಾಯಿಂಟ್ ಡೈರೆಕ್ಟರ್, ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ ಸೇರುತ್ತೆ. ಈ ತರ ಸಂಘಟನೆಯ ಒಳಗಡೆ ಅಥವಾ ಯಾವ ಸಂಸ್ಥೆಯ ಒಳಗಡೆ ಅದನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ವಹಿಸಿಕೊಂಡವರು ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಕಾರಣಕ್ಕಾಗಿ ನೀವು ಹೇಳಿದ ಜಾಗದಲ್ಲಿ ನಾವು ಕಳೆದ ಸಾರಿಗಿಂತ ಈ ವರ್ಷ ಕೂಡ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ನಾವು ಮಾಡ್ತೀವಿ, ಸೂಕ್ತವಾದ ಜಾಗವನ್ನು ಸಜೆಸ್ಟ್ ಮಾಡಬೇಕು. ನಾನು ಇದನ್ನ ಮೊನ್ನೆ ಕೂಡ ನಮ್ಮ ಕೆಲವು ಸ್ನೇಹಿತರು ಬಂದರು, ಆಮೇಲೆ ನಾನು ಅವ್ರಿಗೆ ಹೇಳಿದ್ದೀನಿ, ಅದನ್ನ ದಯಮಾಡಿ ಅದನ್ನ ಪರ್ಸ್ಯೂ ಮಾಡಿ, ಅದು ಆಗುತ್ತೆ. ಅವಾಗ ಏನಾಗುತ್ತೆ, ಈ ಸಾರ್ವಜನಿಕ ಜಾಗದಲ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಹೇಳುತ್ತಂದ್ರೆ, ಕೆಲವರು ಕಿಡಿಗೇಡಿಗಳು ಪರಿಸ್ಥಿತಿಯ ದುರ್ಲಾಭ ತೆಗೆದುಕೊಂಡು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮತ್ತು ಸಮುದಾಯದ ಜನಗಳನ್ನ ಪ್ರವೋಕ್ ಮಾಡುವಂತ ಕೆಲಸ ಮಾಡ್ತಾರೆ, ಆಗಬಾರದು ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿದ್ದಾರೆ ಅಷ್ಟೇ. ಇಲ್ಲ ಸ್ವಾಮಿ ನಾವು ಮಾಡ್ಕೋತೀವಿ, ನಾವು ರಕ್ಷಣೆ ಮಾಡ್ತೀವಿ ಅಂತ ಯಾರು ನಗರಸಭೆ ಬರುತ್ತಾ ಅಥವಾ ಇಲಾಖೆ ವಹಿಸ್ಕೋತಾರ, ಅವಾಗ ಸುಲಭ ನಾವು ಮಾಡ್ತೀವಿ, ಅದ್ರ ಬಗ್ಗೆ ಚಿಂತೆ ಮಾಡಾಗತ್ತೆ. ಈಗ ನಾವು ಕಳೆದ ಸಾರಿ ಯಾವ ರೀತಿ ಮಾಡ್ತಾ ಇದೀವಿಯೋ ಅದೇ ರೀತಿ ನಾವು ಈ ಸಾರಿ ಕೂಡ ವಿಜೃಂಭಣೆಯಿಂದ ನಾವು ಮಾಡಬೇಕು. ಯಾಕೆಂದ್ರೆ ರಾಷ್ಟ್ರ ನಾಯಕರ ಒಂದು ಜಯಂತಿಯನ್ನ ನಾವು ಬರೀ ಮಾಡೋದಷ್ಟೇ ಅಲ್ಲ, ಅರ್ಥಪೂರ್ಣವಾಗಿ ಮಾಡಬೇಕು, ಅವ್ರಿಗೊಂದು ಗೌರವ ತರುವಂತ ಕೆಲಸ ನಾವು ಮಾಡಬೇಕು. ಆಮೇಲೆ ಈ ಬಾರಿ ಲಾಸ್ಟ್ ಟೈಮ್ ಕೂಡ ನಾನು ಮೊನ್ನೆ ಬಂದಾಗ ಹೇಳ್ತಾ ಇದ್ದೆ, ನಮ್ಮ ಭವನ ಇದೆ, ಆ ಭವನ ಉದ್ಘಾಟನೆ ಬಗ್ಗೆ ನಾನು ಮೊನ್ನೆ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಜೊತೆಲಿ ಮಾತಾಡಿದ್ದೆ. ಅವ್ರು ನಿನ್ನೆ ಮುಗಿದ ಸೆಷನ್ ಮುಗಿದ ತಕ್ಷಣ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾನ್ಯ ಶಾಸಕರ ಜೊತೆಲಿ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಹಿರಿಯ ನಾಯಕರು ಮತ್ತೆ ಹಿಂದೆ ಇದ್ದಂತ ಏನೋ ನಮ್ಮ MP ಅವರು ಈಗ ಮಂತ್ರಿಗಳೇನಾಗಿದ್ದಾರೆ, ಅವ್ರ ಜೊತೆ ಒಂದ್ಸರಿ KH ಮುನಿಯಪ್ಪ ಜೊತೆಲಿ ನಾವು ಮಾತಾಡಿ ಆಮೇಲೆ ನನಗೆ ತಿಳಿಸಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡಿದ ಮೇಲೆ ನಾವು ತೀರ್ಮಾನಕ್ಕೆ ನಾವು ಬರ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳಬೇಕು. ನಾವು ರೆಡಿ ಇದೀವಿ, ಅದ್ರ ಬಗ್ಗೆ ಏನೋ ಚಿಂತೆ. ಏನೇನು ಜವಾಬ್ದಾರಿಗಳು ವಹಿಸಿದ್ದೀವಿ? ಇದು ದಾರಿ ಹೋಗುವಾಗ ರೂಟ್ ಮ್ಯಾಪ್ ಚೇಂಜ್ ಮಾಡ್ತಾರೆ. ರಾಜಕೀಯರು ವಿದ್ಯುತ್ ಕೇಬಲ್ ಎಲ್ಲ ಇದು ಅಡಚಣೆ ಆಯಿತು, ಮತ್ತೆ ಅಲ್ಲಿ ರೋಡ್ ತುಂಬಾ ಇಕ್ಕಟ್ಟಿತ್ತು. ನಮ್ಗೆ ಮಾತ್ರ ಆ ದಾರಿಯನ್ನು ಹಾಕ್ಬಿಟ್ಟು ಬೇರೆ ಎಲ್ಲ ಕಾರ್ಯಕ್ರಮಗಳು ಬೇರೆ ಬರ್ತಾ ಇತ್ತು. ಅಂಬೇಡ್ಕರ್ ಜಯಂತಿ ಯಾವುದು ರಥೋತ್ಸವ ಇದು ಅದು ಈ ಚೇಂಜ್ ಮಾಡಿದ್ರು. ಯಾಕೆ ಚೇಂಜ್ ಮಾಡಿದ್ರು ಕೇಳಿಕೊಂಡ್ರು ಕೂಡ ಬಿಡಲಿಲ್ಲ. ಹೀಗೆ ಹೋಗ್ಬೇಕು ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಸರ್, ಹೋದ ವರ್ಷ ಏನಾಯ್ತು ಅಂತ ಹೇಳಿದ್ರೆ ಸರ್, ಮಾನ್ಯ SP ಸರ್ ಅವರು ಮೊದಲಿಂದ ಕೂಡ ನಾವು ಕ್ಲಾಕ್ ಟವರ್ ಬಿಡ್ತಿರ್ಲಿಲ್ಲ, ಅದು ಅವಕಾಶ ಇಲ್ಲ. ಕ್ಲಾಕ್ ಟವರ್ ಬಿಟ್ಟು ಈ ಕಡೆ ಸರ್ ಕೇತಲ್ ರಸ್ತೆಯಿಂದ ಮತ್ತೆ ಡಿವಿಷನ್ ಈಗ ಮಾನ್ಯ ಅಂಬೇಡ್ಕರ್ಗೆ ನಾವು ಕ್ಲಾಕ್ ಟವರ್ ಮುಖಾಂತರ ಬೋಧಿಸ್ತೀವಿ. ಹಾಗಾಗಿ ಅದೇ ರೀತಿ ಮಾಡೋದು. ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸಿದ್ರು ಅದೇ ಪದ್ಧತಿನ ಅನುಸರಿಸಬೇಕು. ಪೊಲೀಸರು ಏನಾದರೂ ವ್ಯತ್ಯಾಸ ಆಗದಿರೋರಿಗೆ ದಯವಿಟ್ಟು ನೋಡ್ಕೋಬೇಕು. ಎಲೆಕ್ಟ್ರಿಸಿಟಿ ವಿಚಾರ ಆಯ್ತು ಅಂದ್ರೆ ಬೆಸ್ಕಾಂ ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ಯಾವುದೇ ಕಾರಣಕ್ಕೂ ತಾರತಮ್ಯ ಆಗಬಾರ್ದು. ಅಂಬೇಡ್ಕರ್ ಜಯಂತಿಯನ್ನ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀವು ಅರ್ಥಪೂರ್ಣ ಮಾಡ್ತೀರೋ ಅದೇ ಪ್ರಮಾಣದಲ್ಲಿ ಕೂಡ ಬಾಬು ಜಗಜೀವನರಾಮರ ಜಯಂತಿ ಆಚರಣೆ ಆಗುತ್ತೆ. ಸುಮಾರು 5 ವರ್ಷದಿಂದ ಜಗಜೀವನರಾಮ ಜಯಂತಿ
ಯಾವತ್ತೂ ನಮ್ಗೆ ಅಡಚಣೆ ಆಗಿದೆ, ಯಾವತ್ತೂ ಅಡಚಣೆ ಆಗಿಲ್ಲ.